ನಗರದಲ್ಲಿ ನಾವು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಸ್ಥಾಪನೆ ಮಾಡಬೇಕಂತ ಏನೋ ಹೋರಾಟಗಾರ ಕೂತ್ಕೊಂಡಿದ್ದೇವೆ. ನಮ್ಮ ಎಲ್ಲ ರಕ್ತವನ್ನು ಇವತ್ತು ಸಂಗ್ರಹ ಮಾಡಿ ಸಹಿ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾವು ಕೊಟ್ಟು ಕಳಿಸಿ ನಮ್ಮ ರಕ್ತವನ್ನು ರಾಜ್ಯ ಸರ್ಕಾರ ಸಹಿ ಮಾಡಿ ಸರ್ಕಾರವನ್ನು ಪರೀಕ್ಷಿಸುವಂತ ಕೆಲಸ ಮಾಡಲಿಕ್ಕೆ ನಾವು ಇವತ್ತು ರಕ್ತವನ್ನು ಸಂಗ್ರಹ ಮಾಡಿದ್ದೇವೆ. अपने खून के जरिए हस्ताक्षर कर कर आपको ये बताने की कोशिश की है, चेतावनी देने की कोशिश की है कि ವೈದ್ಯಕೀಯ ಕಾಲೇಜು ಸರ್ಕಾರಿ ಮಟ್ಟದಲ್ಲಿ ಪ್ರಾರಂಭ ಮಾಡಬೇಕಂತೇಳಿ ಕಳೆದ 37 ದಿವಸಗಳಿಂದ ಹೋರಾಟ ನಡೀತಾ ಇದೆ ಬಿಜಾಪುರ ನಗರದಲ್ಲಿ. ಸಂಪೂರ್ಣ ಇವತ್ತು ಕೋಮಾ ಸ್ಥಿತಿಯಲ್ಲಿದೆ ರಾಜ್ಯ ಸರ್ಕಾರ ತನ್ನ ಕಾರ್ಯವನ್ನು ನಡೆಸುವ ಸಂದರ್ಭದಲ್ಲಿ ಭೀಕರ ಅಪಘಾತಕ್ಕೆ ಒಳಗಾಗಿ ಸರ್ಕಾರಕ್ಕೆ ದೊಡ್ಡ ಪೆಟ್ಟು ಬಿದ್ದು ದೊಡ್ಡ ಗಾಯ ಆಗಿ ಇವತ್ತು ಸರ್ಕಾರದ ರಕ್ತಸ್ರಾವಾಗಿ ಸಂಪೂರ್ಣ ಇವತ್ತು ಕೋಮಾ ಸ್ಥಿತಿಯಲ್ಲಿದೆ ರಾಜ್ಯ ಸರ್ಕಾರ. ಆಗೋ ಈಗೋ ಅಂತಕ್ಕಂಥ ಒಂದು ಗಂಭೀರ ಪರಿಸ್ಥಿತಿ ಸರ್ಕಾರ ಇದೆ. ಆ ಕಾರಣಕ್ಕಾಗಿ ಸರ್ಕಾರವನ್ನು ಬದುಕಿಸಲಿಕ್ಕೆ ಏನು ವಿಜಯಪುರ ನಗರದಲ್ಲಿ ನಾವು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಸ್ಥಾಪನೆ ಮಾಡಬೇಕಂತ ಏನೋ ಹೋರಾಟಗಾರ ಕೂತ್ಕೊಂಡಿದ್ದೇವೆ. ನಮ್ಮ ಎಲ್ಲ ರಕ್ತವನ್ನು ಇವತ್ತು ಸಂಗ್ರಹ ಮಾಡಿ ಸಹಿ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾವು ಕೊಟ್ಟು ಕಳಿಸಿ ನಮ್ಮ ರಕ್ತವನ್ನು ರಾಜ್ಯ ಸರ್ಕಾರ ಸಹಿ ಮಾಡಿ ಸರ್ಕಾರವನ್ನು ಪರೀಕ್ಷಿಸುವಂತ ಕೆಲಸ ಮಾಡಲಿಕ್ಕೆ ನಾವು ಇವತ್ತು ರಕ್ತವನ್ನು ಸಂಗ್ರಹ ಮಾಡಿದ್ದೇವೆ. ಸರ್ಕಾರ ಎಚ್ಚೆತ್ತುಕೊಂಡು ಬೇಗನೆ ಹುಷಾರಾಗಿ ನಮ್ಮ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಸರ್ಕಾರದ ಅಧೀನದಲ್ಲಿ ನಡೆಸುವಂತ ಕೆಲಸ ಆಗಬೇಕು. ಯಾಕಂದ್ರೆ ಸರ್ಕಾರ ಇವತ್ತ ಕೋಮಾ ಸ್ಥಿತಿಯಲ್ಲಿ ಅದ, ಅದನ್ನು ಉಳಿಸಾಕತ್ತೆ ಅನ್ನೋ ಸರ್ಕಾರಕ್ಕೆ ರಕ್ತ ಕೊಟ್ಟು ಹೋರಾಟಗಾರರು. ಅದಕ್ಕೆ ನಮ್ಮ ರಕ್ತವನ್ನಾದರೂ ನೀವು ಹೀರಲಾತಿಲ್ಲ, ಇನ್ನಾದ್ರೂ ಸ್ವಲ್ಪ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಸರ್ಕಾರದ ಅಧೀನದಲ್ಲಿ ನಡೆಸಬೇಕು. ಯಾವುದೇ ಕಾರಣಕ್ಕೂ ನೀವು ಖಾಸಗಿ ಸಹಭಾಗಿತ್ವದಲ್ಲಿ ಮಾಡಿಕೊಡುದು. ಆ ಕಾರಣಕ್ಕಾಗಿ ಇವತ್ತ ಹೋರಾಟಗಾರರು ರೊಚ್ಚಿಗೆದ್ದು ನಮ್ಮ ರಕ್ತವನ್ನ ಇವತ್ತ ಸ್ವಯಂ ಪ್ರೇರಿತವಾಗಿ ನಾವು ರಕ್ತವನ್ನು ತೆಗೆದುಕೊಂಡು ಸಹಿ ಸಂಗ್ರಹ ಮಾಡಿ ಸರ್ಕಾರ ಕಳಿಸ್ತಾ ಇದ್ದೇವೆ. ಇದು ಸರ್ಕಾರ ನಾವು ಕೊಟ್ಟದಲ್ಲ, ಸರ್ಕಾರ ನಮ್ಮ ರಕ್ತವನ್ನು ಹೀರ್ತಾ ಇದೆ. ಇವತ್ತಿನ ದಿವಸ ಅಂದ್ರೆ ಹೋರಾಟಗಾರ ರಕ್ತ ಇರ್ತದಪ್ಪ ಅಂದ್ರೆ ಸರ್ಕಾರ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂತಕ್ಕಂಥದ್ದು ಇವತ್ತು ಸಾಬೀತಾಗ್ತದೆ. ಇನ್ನಾದ್ರೂ ಸರ್ಕಾರ ತನ್ನ ಮಂಡುತನವನ್ನು ಬಿಟ್ಟು ಕೂಡಲೇ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಸರ್ಕಾರದ ಅಧೀನದಲ್ಲಿ ನಡೆಸ್ತೇವೆ ಅಂತಕ್ಕಂಥ ಸ್ಪಷ್ಟವಾದ ಆದೇಶವನ್ನ ಸರ್ಕಾರ ಹೊರಡಿಸಬೇಕು. ಇಲ್ಲದೇ ಇದ್ದಲ್ಲಿ ನಾವು ಹೋರಾಟ ಬಹಳ ಗಂಭೀರ ಸ್ವರೂಪದಿಂದ ಮಾಡಬೇಕಾಗ್ತದೆ. ಕೊನೆಯದಾಗಿ ಅಮನು ಸತ್ಯಾಗ್ರಹವನ್ನು ನಾವು ಪ್ರಾರಂಭಿಸ್ತೇವೆ. ನಮ್ಮ ಪ್ರಾಣ ಹೋದರೂ ಕೂಡ ಅಡ್ಡಿ ಇಲ್ಲ. ನಾವು ಈ ವೇದಿಕೆಯಿಂದ ನಾವು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದ ಆದೇಶವನ್ನು ಪಡ್ಕೊಂಡು ಹೋಗ್ತೇವೆ ಹೊರತಾಗಿ ಇಲ್ಲಿಂದ ಹಾಗೆ ಹೋಗೋದಿಲ್ಲ. ಇಲ್ಲಿಂದ ನಮ್ಮ ಎಲ್ಲರೂ ಹೆಣ ಹೋಗಬೇಕೆ ಹೊರತಾಗಿ ನಾವು ಖಾಲಿ ಹೋಗೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. हमने आज खून दिया है. मैं कर्नाटक के मुख्यमंत्री से निवेदन करता हूँ, पिछले 37 दिनों से जो बीजापुर में सरकारी गवर्नमेंट मेडिकल कॉलेज स्थापना करने की घर से जो है हम लोग जो है अलग टाइप हर तरह का जो है प्रतिबद्धता कर रहे हैं. उसी के चलते आज जो है हमने जो है अपने खून के जरिए हस्ताक्षर कर कर आपको ये बताने की कोशिश की है, चेतावनी देने की कोशिश की है कि अगर हमारी जान भी अगर लेनी पड़े तो हम पीछे नहीं हटेंगे. जब तक सरकारी कॉलेज बीजापुर में नहीं होगी हम किसी भी कीमत पर जो है प्राइवेट कॉलेज होने नहीं देंगे. मैं मुख्यमंत्री को इस राज्य के जितने भी मिनिस्टर्स हैं, हमारे बीजापुर के जितने एमएलएस हैं, तमाम से मैं निवेदन करता हूं कि जल्द से जल्द सरकारी मेडिकल कॉलेज बीजापुर की स्थापना करें, उसका ऑर्डर करें, उसका आदेश दें. वरना आने वाले दिनों में ये हमारी होराटा समिति जो है इससे भी भयंकर होराटा करके जब तक यहाँ पे सरकारी कॉलेज नहीं होगी हमारा ये होराटा, हमारा ये प्रतिभटना जारी रहेगा. ऐसे कहते हैं अपनी बात को मैं खत्म करता हूँ. कितने दिनों से ये होराटा चल रहा है यहाँ पर? आज हम 37 दिन कंप्लीट हो चुके हैं, यानी पूरे 37 डेज जो है कंप्लीट हो चुके हैं. अब तक न सरकार से कोई आदेश आ रहा है, न सरकार की तरफ से कोई हमें आश्वासन दिया जा रहा है. जब तक सरकारी कॉलेज नहीं होगा ये हमारा होराटा जो है जारी रहेगा. मैं फयाज कलादी. ವೈದ್ಯಕೀಯ ಕಾಲೇಜು ಸರ್ಕಾರಿ ಮಟ್ಟದಲ್ಲಿ ಪ್ರಾರಂಭ ಮಾಡಬೇಕಂತೇಳಿ ಕಳೆದ 37 ದಿವಸಗಳಿಂದ ಹೋರಾಟ ನಡೀತಾ ಇದೆ ಬಿಜಾಪುರ ನಗರದಲ್ಲಿ. ಆದರೆ ಇಲ್ಲಿಯವರೆಗೆ ಜಿಲ್ಲೆಯ ಯಾವೊಬ್ಬ ಶಾಸಕರಾಗಲಿ, ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ ಆಗಲಿ ಬಂದು ಯಾಕೆ ಕೂತ್ಕೊಂಡಿರಿ, ಸರ್ಕಾರ ತೀರ್ಮಾನ ಈ ಥರ ಇದೆ, ನೀವು ಎದ್ದೋಗಿ ಅಂತೇಳಿ ಇಲ್ಲಿವರೆಗೆ ಹೇಳಿಲ್ಲ. ಆದ್ದರಿಂದ ನಮ್ಮ ಹೋರಾಟ ಸಮಿತಿಯಿಂದ ಇವತ್ತು 37ನೇ ದಿನಕ್ಕೆ ನಾವು
ರಕ್ತದಿಂದ ಸಹಿ ಸಂಗ್ರಹ ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗೆ ಮನವಿಯನ್ನು ಕಳಿಸ್ತಾ ಇದ್ದೀವಿ. ಹೋರಾಟಗಾರರಷ್ಟೇ ಅಲ್ಲ, ಸಾರ್ವಜನಿಕರು ಕೂಡ ಈ ಚಳವಳಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಇವತ್ತ ಬಿಜಾಪುರ ಜಿಲ್ಲೆಯ ಏನು ಸರ್ಕಾರ ದ್ರೋಹ ಬಗೆದಿದೆ, ಏನು ಅನ್ಯಾಯ ಮಾಡಿದೆ, ಆ ಅನ್ಯಾಯವನ್ನು ಸರಿಪಡಿಸಬೇಕಂತ ಹೇಳ್ಬಿಟ್ಟು ನಾವು ಇವತ್ತ ಈ ಒಂದು ರಕ್ತ ಸಹಿ ಸಂಗ್ರಹದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಯಾಕಂತಂದ್ರೆ ಈ ಸರ್ಕಾರಕ್ಕೆ ಯಾವುದೇ ಇದು ಇಲ್ಲ, ಸೂಕ್ಷ್ಮ ಸಂವೇದನೆಗಳಿಲ್ಲ. ಜನಗಳು ಬೀದಿಗಿಳಿದು ಹೋರಾಟ ಮಾಡಿದ್ರು ಕೂಡ ಆ ಹೋರಾಟಕ್ಕೆ ಬೆಲೆ ಕೊಡ್ತಾ ಇಲ್ಲ, ಕಿಮ್ಮತ್ ಕೊಡ್ತಾ ಇಲ್ಲ. ಜನಗಳ ಸಹನೆ ಮೀರಿದ ಇವತ್ತ ಮುಂದೆ ಬರ್ತಾ ಇರುವಂತ ಏನೇ ಅನಾಹುತಕ್ಕೆ ಈ ರಾಜ್ಯ ಸರ್ಕಾರನೇ ಹೊಣೆ ಆಗ್ಬೇಕಾಗ್ತದೆ. ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ನೂರಾರು ಸಂಘಟನೆಗಳು ಬಂದು ಇವತ್ತ ಈ ಹೋರಾಟವನ್ನು ಬೆಂಬಲಿಸಿದರೆ, ದಿನಾಲು ಬಂದು ಧರಣಿ ಕೂತ್ಕೊಳ್ತಾ ಇದ್ದಾರೆ. ಆದ್ರೂ ಕೂಡ ಇಲ್ಲಿನ ಮಂತ್ರಿಗಳಾಗ್ಲಿ ಮಹೋದಯರಾಗ್ಲಿ ಪ್ರತಿಕ್ರಿಯೆ ನೀಡದಿರುವುದು ಬಹಳ ದುರದೃಷ್ಟಕರ ಸಂಗತಿ. ಇದು ನಮ್ಮ ಹೋರಾಟ ಸಮಿತಿಯಿಂದ ತೀವ್ರವಾಗಿ ಖಂಡಿಸುತ್ತೇವೆ. ನಾವು ಪಿ ಭಗವಾನ್ ರೆಡ್ಡಿ, ಹೋರಾಟ ಸಮಿತಿಯ ಪದಾಧಿಕಾರಿಗಳು. ಮೊನ್ನೆ ಇನ್ಚಾರ್ಜ್ ಮಿನಿಸ್ಟರ್ ಬಂದು ಹೋಗಿದ್ದಲ್ಲ ಇಲ್ಲಿ, ಇನ್ಚಾರ್ಜ್ ಮಿನಿಸ್ಟರ್ ಬಿಜಾಪುರಿಗೆ ಬಂದು ಹೋಗಿದ್ದಾರೆ. ಆದರೆ ನಮ್ಮ ಧರಣಿ ಸ್ಥಳಕ್ಕೆ ಬಂದಿಲ್ಲ. ಲಾಸ್ಟ್ ಟೈಮ್ ಧರಣಿ ಸ್ಥಳಕ್ಕೆ ಬಂದಿದ್ರು. ಅವ್ರು ಬಂದಾಗ ಒಂದು ಆಶ್ವಾಸನೆ ಕೊಟ್ಟಿದ್ರೆ, ನಾವು ಈ ರಾಜ್ಯದ ಮುಖ್ಯಮಂತ್ರಿಗೆ ಮತ್ತು ಉಪಮುಖ್ಯಮಂತ್ರಿಗೆ ಭೇಟಿ ಆಗ್ತೀವಿ, ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿ ಹೋದ್ರು. ಅವರು ಇಲ್ಲಿವರೆಗೆ ಕೂಡ ಮತ್ತೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಸರ್ಕಾರದಿಂದ. जुड़े रहिएगा आपके अपने चैनल बीजापुर समय के साथ।